ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಕರ್ತನೇ, ಇಷ್ಟರವರೆಗೂ ನಿನ್ನ ಮಕ್ಕಳಾಗಿರುವಂಥ ನಾವು ದೇವ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಸ್ವಾಮಿ, ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ತಿಳಿದುಕೊಳ್ಳುವಾಗ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಿನ್ನ ಮಕ್ಕಳಾಗಿರುವಂಥ ನಮ್ಮೆಲ್ಲರನ್ನ ಮುಂದಕ್ಕೆ ನಡೆಯಿಸಿರೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳುವಂಥ ನಾವು ಅಥವಾ ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ನಾವು ಒಂದು ವಿಷಯವನ್ನು ನಾವು ಗಮನಿಸಬೇಕು. ಏನಮ್ಮ? ದೇವರ ವಾಕ್ಯವನ್ನು ಕೇಳುವಾಗ ನಾವು ದೇವರ ವಾಕ್ಯಕ್ಕೆ ಮಾತ್ರ ಭಯಪಡಬೇಕೇ ಹೊರತು ಭೂಮಿ ಮೇಲೆ ಯಾವ ಮನುಷ್ಯನಿಗೂ ಭಯಪಡಬಾರ್ದು. ದೇವರ ವಾಕ್ಯವನ್ನು ಕೇಳುವಾಗ ಕೇವಲ ನಾವು ದೇವರ ವಾಕ್ಯಕ್ಕೆ ಮಾತ್ರವೇ ನಾವು ಭಯಪಡಬೇಕು. ಯಾಕಂದರೆ ದೇವರ ವಾಕ್ಯವೇ ನಮ್ಮನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸುವಂಥದ್ದು. ದೇವರ ವಾಕ್ಯವೇ ನಮ್ಮನ್ನು ಪಾತಾಳ ಲೋಕದ ಬಾಧೆಗಳಿಂದ ತಪ್ಪಿಸುವಂಥದ್ದು. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ನಾವು ಭಯಪಡಬೇಕೇ ಹೊರತು ಮತ್ಯಾರಿಗೂ ಭಯಪಡಬಾರದು ಎಂದು ದೇವರು ಸ್ಪಷ್ಟವಾಗಿ ಮಾತನಾಡುತ್ತಿರುವನು ಪ್ರಿಯರೇ. ಆದ ಕಾರಣ ಇವತ್ತು ನಮಗೇನಾದರೂ ಸುಸ್ತಿ ಆಯಿತು ಅಂದ್ಕೊಳ್ರಿ, ನಾವೇನು ಮಾಡ್ತೀವಮ್ಮ? ವೈದ್ಯರ ಹತ್ರ ಹೋಗ್ತೀವಿ. ವೈದ್ಯರ ಹತ್ರ ಹೋದ ನಂತರ ಆ ವೈದ್ಯರು ನಮಗೊಂದಿಷ್ಟು ಗುಳಿಗೆಯನ್ನು ಕೊಡುವನು. ಆ ಗುಳಿಗೆಯನ್ನು ತಂದುಕೊಂಡು ನಾವೇನು ಮಾಡಬೇಕಮ್ಮ? ಮೂಸಿ ನೋಡ್ಬೇಕಾ, ತಿನ್ನಬೇಕಮ್ಮ ಅಂತಂದರೆ ಆ ಡಾಕ್ಟ್ರ್ ಕೊಟ್ಟಂಥ ಗುಳಿಗೆಯನ್ನು ನಾವು ತಿನ್ನಬೇಕು. ನಾವು ತಿಂದ ನಂತರ ಏನಾಗ್ತದಮ್ಮ ಅಂತಂದರೆ ನಮ್ಮ ದೇಹದೊಳಗಿರುವಂಥ ರೋಗವು ಒಂದಿಷ್ಟು ಪರಿಹಾರವಾಗುವುದಕ್ಕೆ ಸಾಧ್ಯ. ಆದ ಕಾರಣ ಪ್ರಿಯರೇ, ಈ ಒಂದು ದೇಹದೊಳಗಿರುವಂಥ ಈ ಒಂದು ರೋಗವು ಪರಿಹಾರವಾಗಬೇಕು ಅಂತಂದರೆ ಯಾವ ರೀತಿಯಾಗಿ ವೈದ್ಯನು ಕೊಟ್ಟಿರುವಂಥ ಗುಳಿಗೆಯನ್ನು ನಾವು ತಿಂದ್ರೇ ಆ ರೋಗವು ಪರಿಹಾರವಾಗುವುದು, ಅದರಂತೆ ನಮ್ಮ ದೇಹದೊಳಗಿರುವಂಥ ದುರಾಲೋಚನೆಗಳು ಕೂಡ ಅಥವಾ ನಮ್ಮ ದೇಹದೊಳಗಿರುವಂಥ ಕೆಟ್ಟ ಆಲೋಚನೆಗಳು ಕೂಡ ಪರಿಹಾರವಾಗಬೇಕು ಅಂತಂದರೆ ನಾವು ಮಾಡಬೇಕಾಗಿರುವಂಥದ್ದೇನಮ್ಮ ಅಂತಂದರೆ ನಾವು ದೇವರ ವಾಕ್ಯವನ್ನು ತಿನ್ನಬೇಕು. ನಾವು ದೇವರ ವಾಕ್ಯವನ್ನು ಆಲೋಚನೆ ಮಾಡಬೇಕು. ನಾವು ದೇವರ ವಾಕ್ಯವನ್ನು ಕೇಳಬೇಕು. ಒಂದು ವಾಕ್ಯವನ್ನು ನೋಡೋಣ್ರಿ. ಭಕ್ತನಾಗಿರುವಂಥ ಯಾಕೋಬನವರ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಂಡ್ರಮ್ಮ. 21ನೇ ವಚನ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿ. ಮೊದಲೇನು ಮಾಡಬೇಕಮ್ಮ? ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದಿಡಗೊಡಿರಿ. ಒಂದು ಎತ್ತು ತಾನು ಹುಲ್ಲು ತಿನ್ನುವಾಗ ಗಬಗಬ ಅಂತೇಳಿ ತಿನ್ನುವುದು, ಅದು ಆ ಒಂದು ಹುಲ್ಲು ತಿಂದ ನಂತರ ಅದು ಜೀರ್ಣವಾಗಬೇಕು ಅಂತಂದರೆ ಅದು ಮಲಗಿರುವಾಗ ನೆಮರು ಹಾಕುವುದು. ಏನಮ್ಮ? ಮಲಗಿರುವಾಗ ನೆಮರು ಹಾಕಿದಾಗ ತಾನು ತಿಂದಿರುವಂಥ ಹುಲ್ಲು ಅದು ಜೀರ್ಣವಾಗುವುದಕ್ಕೆ ಹೇಗೆ ಸಾಧ್ಯವೋ ಅದರಂತೆ ನಾವು ದೇವರ ವಾಕ್ಯವನ್ನು ಕೇಳುವಾಗಲೂ ಕೂಡ ನಾವು ಕೇಳಿ ಮನೆಯಲ್ಲಿ ಹೋದ ನಂತರ ನಾವೇನು ಮಾಡಬೇಕಮ್ಮ ಅಂತಂದರೆ ಆ ವಾಕ್ಯವನ್ನು ನಾವೇನು ಮಾಡಬೇಕು? ನೆಮರು ಹಾಕಬೇಕು, ಆಲೋಚನೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮೊಳಗಿರುವಂಥ ಕೆಟ್ಟ ಆಲೋಚನೆಗಳನ್ನು ದೇವರ ವಾಕ್ಯ ಏನು ಮಾಡ್ತದಮ್ಮ ಅಂತಂದರೆ ಪರಿಹಾರ ಮಾಡುವುದಕ್ಕೆ ಸಾಧ್ಯವಾಗುವುದು. ಆದ ಕಾರಣ ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠವೇನು ಅಂತಂದರೆ ಪ್ರಿಯರೇ, ದೇವರಿಂದ ಅಭಿಷೇಕಿಸಲ್ಪಟ್ಟವರು ಯಾರು? ಇವತ್ತು ನಾವು ಕೇಳಬೇಕಾಗಿರುವಂಥ ವಿಷಯವೇನಯ್ಯ? ದೇವರಿಂದ ಅಭಿಷೇಕಿಸಲ್ಪಟ್ಟವರು ಯಾರು? ಈ ಲೋಕದಲ್ಲಿ ಬಹಳಷ್ಟು ಮಂದಿ ನಾನು ಅಭಿಷೇಕಿಸಲ್ಪಟ್ಟಿರುವೆನು ಅಂತೇಳಿ ಬಹಳಷ್ಟು ಮಂದಿ ನಾನು ಅಭಿಷೇಕವನ್ನು ಹೊಂದಿರುವೆನು ಎಂದು ಬಹಳಷ್ಟು ಮಂದಿ ಉಬ್ಬಿಕೊಂಡು ನಾನು ಅಭಿಷೇಕ ಹೊಂದಿರುವವನು ಎಂದು ಜನಗಳ ಮುಂದೆ ತಾವು ನಿಲುವಂಗಿಗಳನ್ನು ಧರಿಸಿಕೊಂಡು ಜನಗಳ ಮುಂದೆ ತಮ್ಮ ಮುಖಗಳನ್ನು ವಿಕಾರ ಮಾಡಿಕೊಂಡು ಜನಗಳಿಗೆ ತಾವು ಉಬ್ಬಿಕೊಂಡು ತಮ್ಮ ಮನಸ್ಸನ್ನು ತೋರ್ಪಡಿಸುವಂಥ ಸೇವಕರನ್ನು ನಾವು ನೋಡ್ತಿದ್ವಿ.
ಆದ ಕಾರಣ ಅಭಿಷೇಕ ಅಂತಂದ್ರೆ ಏನು, ಅಭಿಷೇಕ ಅಂದ್ರೆ ಏನು ಅಂತ ಒಂದು ಅಭಿಷೇಕವನ್ನು ಯಾರು ಹೊಂದಿದ್ರು, ಯಾರ ಮುಖಾಂತರವಾಗಿ ನಿನಗೆ ಅಭಿಷೇಕವು ಸಿಗುವುದು, ಅದನ್ನು ಎಂದಾದರೂ ನೀನು ಆಲೋಚನೆ ಮಾಡಿದೀಯಾ? ಅದರ ವಿಷಯವಾಗಿ ಎಂದಾದರೂ ನೀನು ತಿಳಿದುಕೊಳ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ನೀನೇನಾದರೂ ಪ್ರಯಾಸ ಪಟ್ಟಿದೀಯಾ ಅಂತಂದ್ರೆ ಇಲ್ಲ ಅಂತೇಳಿ ಹೇಳ್ಬೋದು ಪ್ರಿಯರೇ. ಅಭಿಷೇಕ ಅಂದ್ರೆ ಏನು, ಅಭಿಷೇಕ ಅಂದ್ರೆ ಏನು? ಒಂದು ಕಾಲದಲ್ಲಿ ತೈಲದಿಂದಲೂ ಅಭಿಷೇಕ ಕೊಡ್ತಾ ಇದ್ರು. ಒಂದು ಕಾಲದಲ್ಲಿ ನೈವೇದ್ಯದಿಂದಲೂ ಅಭಿಷೇಕ ಮಾಡ್ತಿದ್ರು. ಒಂದು ಕಾಲದಲ್ಲಿ ಎಣ್ಣೆಯಿಂದಲೂ ಅಭಿಷೇಕ ಮಾಡ್ತಿದ್ರು. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಹಲವಾರು ಜನಗಳನ್ನ ಅಭಿಷೇಕ ಮಾಡುತ್ತಿರುವಂಥವರು ಪ್ರವಾದಿಗಳು. ಆದರೆ ಅಭಿಷೇಕ ಹೊಂದುತ್ತಿರುವಂಥವ್ರು ರಾಜರಾಗಿರ್ಬೋದು, ಇನ್ನು ಬೇರೆ ಯಾರಾಗಿರ್ಬೋದು, ಅವರನ್ನ ಅಭಿಷೇಕಿಸಲ್ಪಡಿಸುವವರು ಯಾರು ಅಂತಂದ್ರೆ ಅವರಿಗಿಂತಲೂ ದೊಡ್ಡವರೇ ಅವರನ್ನು ಅಭಿಷೇಕಿಸ್ತಿದ್ರು ಅಂತೇಳಿ ನಾವು ನೋಡ್ತಿದ್ವಿ ಪ್ರಿಯರೇ. ಒಂದು ಮಾತನ್ನು ನೋಡ್ರಿ, ಭಕ್ತನಾಗಿರುವಂತಹ ಸಮುವೇಲನವರ ಗ್ರಂಥದಲ್ಲಿ 9ನೇ ಅಧ್ಯಾಯ 16ನೇ ವಚನ ನೋಡ್ರಿ. 9ನೇ ಅಧ್ಯಾಯ 16ನೇ ವಚನ. ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮೀನ್ ದೇಶದವನೊಬ್ಬನನ್ನು ನಿನ್ನ ಬಳಿಗೆ ಬರಮಾಡುವೆನು. ಸಮುವೇಲನವರಿಗೆ ದೇವರು ಮಾತನಾಡಿರುವಂತಹ ಮಾತು. ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮೀನ್ ದೇಶದವನೊಬ್ಬನನ್ನ ನಿನ್ನ ಬಳಿಗೆ ಬರಮಾಡುವೆನು, ನೀನು ಅವರನ್ನು ಇಸ್ರಾಯೇಲರ ನಾಯಕರನ್ನಾಗಿ ಅಭಿಷೇಕಿಸಬೇಕು ಎಂದು ದೇವರು ಭಕ್ತನಾಗಿರುವಂತಹ ಸಮುವೇಲನವರಿಗೆ ಒಪ್ಪಿಸಿರುವಂತ ಕಾರ್ಯವಿದು. ಸಮುವೇಲನೇ, ನಾನು ಒಬ್ಬ ಮನುಷ್ಯನನ್ನ ಕಳಿಸ್ತೀನಿ, ಅವನು ಬೆನ್ಯಾಮೀನ ಕುಲದಲ್ಲಿ ಹುಟ್ಟಿರುವಂತಹ ಸೌಲನನ್ನುವಂಥವನ ನನ್ನ ಬಳಿಗೆ ಕಳಿಸ್ತೀನಿ, ಅವನನ್ನ ನೀನು ಅಭಿಷೇಕಿಸಬೇಕು ಎಂದು ದೇವರು ಭಕ್ತನಾಗಿರುವಂತಹ ಸಮುವೇಲನವರಿಗೆ ಒಪ್ಪಿಸಿದರು. 15ನೇ ಅಧ್ಯಾಯ, ಅದರಲ್ಲಿ 15ನೇ ಅಧ್ಯಾಯ 1ನೇ ವಚನ ನೋಡ್ರಿ. ಸಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನು ಕಳಿಸಿದ್ದಾನಲ್ಲ, ಆತನ ಈಗ ಹೇಳುವುದನ್ನು ಕೇಳು. ನನ್ನನ್ನು ಕಳಿಸಿರುವನು. ಸೌಲನಿಗೆ ಸಮುವೇಲನು ಮಾತನಾಡಿದನು, ಇಸ್ರಾಯೇಲರ ಅರಸರನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನು ಕಳಿಸಿರುವನು ಎಂದು ಸೌಲನಿಗೆ ಭಕ್ತನಾಗಿರುವಂತಹ ಸಮುವೇಲನವರು ಮಾತಾಡಿದರು. ಅಂದ್ರೆ ಅಭಿಷೇಕ ಹೊಂದುವಾತನು ಒಬ್ಬನಾದ್ರೆ ಅಭಿಷೇಕ ಕೊಡುವಾತನು ಒಬ್ಬನು. ಆದರೆ ಅವರ ಅಭಿಷೇಕವು ಹೇಗಿದೆಯೋ, ಅವರ ಅಭಿಷೇಕವು ಯಾವ ರೀತಿಯಲ್ಲಿದೆಯೋ ಅನ್ನುವಂಥದ್ದನ್ನ ಅದೇ ಸಮುವೇಲನ ಗ್ರಂಥ 10ನೇ ಅಧ್ಯಾಯ 1ನೇ ವಚನವನ್ನು ನೋಡ್ಕೊಂಡ್ರಿ. ಅದೇ ಸಮುವೇಲನ ಗ್ರಂಥ 10ನೇ ಅಧ್ಯಾಯ 1ನೇ ವಚನ. ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಒಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ ಯೆಹೋವನು ತನ್ನ ಸ್ವಹಸ್ತದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಇಲ್ಲಿ ನಾವು ಗಮನಿಸಬಹುದು, ಭಕ್ತನಾಗಿರುವಂತಹ ಸಮುವೇಲನವರನ್ನ ಯಾರು ಅಭಿಷೇಕ ಮಾಡಿದ್ರು? ಸಮುವೇಲನವರು ಅಭಿಷೇಕ ಮಾಡಿದ್ರು. ಯಾವುದರಿಂದ ಅಭಿಷೇಕ ಮಾಡಿದನು? ಎಣ್ಣೆಯ ಕುಪ್ಪೆಯಿಂದ ಆತನನ್ನ ಅಭಿಷೇಕ ಮಾಡಿದನು. ಆದ ಕಾರಣ ಪ್ರಿಯರೇ, ಅಭಿಷೇಕ ಯಾರು ಮಾಡಿದ್ರು, ಯಾರಿಗೆ ಮಾಡಿದ್ರು ಅಂತಂದ್ರೆ ಭಕ್ತನಾಗಿರುವಂತಹ ಸಮುವೇಲನವರು, ದೇವರಿಂದ ಆರಿಸಲ್ಪಟ್ಟಿರುವಂತಹ ಸಮುವೇಲನವರು ಆಗಿನ ಕಾಲದಲ್ಲಿ ಸೌಲನವರಿಗೆ ಮಾಡಿದ್ರು. ಮತ್ತೊಂದು ವಾಕ್ಯವನ್ನ ಅದೇ 17ನೇ ವಚನದಲ್ಲಿ 10ನೇ ಅಧ್ಯಾಯ 15ನೇ ವಚನ. ಸಮುವೇಲನು ನೀನು ನಿನ್ನ ದೃಷ್ಟಿಯಲ್ಲಿ ಅಲ್ಪನಾಗಿದ್ದರೂ ಯೆಹೋವನು ನಿನಗೆ ಇಸ್ರಾಯೇಲರಲ್ಲಿ ರಾಜ್ಯಾಭಿಷೇಕ ಮಾಡಿದ್ದರಿಂದ
ನೀನು ಎಲ್ಲಾ ಕುಲದವರಿಗೆ ಶಿರಸ್ಸನಾಗಿಯೂ ಶಿರಸ್ಸಾಗಿಯೂ ಆತನು ಆತನು ನಿನಗೆ ಹೊರಟು ಹೋಗಿ ಆ ನೀನು ಎಲ್ಲಾ ಕುಲದವರಿಗೆ ಅರಸನಾದಿ ಎಂದು ಭಕ್ತನಾಗಿರುವಂತಹ ಸಮುವೇಲನವರು ಸೌಲನಿಗೆ ಮಾತಾಡಿದ್ದಾರೆ. 17ನೇ ವಚನ. 17ನೇ ವಚನ ಓದಿದಲ್ಲ. 17ನೇ ವಚನ ಸಮುವೇಲನ ಗ್ರಂಥದಲ್ಲಿ 2ನೇ ಸಮುವೇಲ 11ನೇ ಅಧ್ಯಾಯ 2ನೇ ಅರಸುಗಳು 11ನೇ ಅಧ್ಯಾಯ ನಾವು ನೋಡಬಹುದು. 11ನೇ ಅಧ್ಯಾಯ 12ನೇ ವಚನ. 2ನೇ ಅರಸುಗಳು 12ನೇ ವಚನ. ಯೆಹೋಯಾದವನು ಯೆಹೋಯಾದಾವನು ರಾಜಪುತ್ರನನ್ನು ಬಳಿಗೆ ಕರಕೊಂಡು ಬಂದು ಅವನ ತಲೆಯ ಮೇಲೆ ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕಿರೀಟವನ್ನಿಟ್ಟ. ಯಾರು? ಯೆಹೋಯಾದಾವನು ಅನ್ನುವ ಆತನು ಯಾಜಕನು. ಯೆಹೋಯಾದಾವನು ಯಾಜಕನು. ಆದರೆ ಆ ಹಾಜ್ಯನ ಮಗನಾಗಿರುವಂತ ಯೋವಾಷನನ್ನು ಅಭಿಷೇಕಿಸಿದನು. ಆ ಯಾಜಕರಿಗೆ ಬಂತು. ಇವತ್ತು ಒಂದು ಕಾಲದಲ್ಲಿ ಸಮುವೇಲನು ಅಭಿಷೇಕ ಮಾಡಿದನು. ಅನಂತರ ಯಾಜಕನಾಗಿರುವಂತ ಯೆಹೋಯಾದಾವನು ಯೋವಾಷನಿಗೆ ಅಭಿಷೇಕವನ್ನು ಮಾಡಿ ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಅವನಿಗೆ ರಾಜ್ಯಾಭಿಷೇಕ ಮಾಡಿ ಮಾಡಿದನು. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂತಹ ವಿಷಯವೇನಂತಂದ್ರೆ, ಪ್ರಿಯರೇ, ಒಂದು ಕಾಲದಲ್ಲಿ ಪ್ರವಾದಿಗಳು, ಯಾಜಕರು ಆಗಿನ ಕಾಲದಲ್ಲಿರುವಂತಹ ದೇವರ ಆತ್ಮವನ್ನು ಹೊಂದಿರುವಂತವರನ್ನ ಅಭಿಷೇಕ ಮಾಡ್ತಿದ್ರು. ಎಣ್ಣೆಯಿಂದಾಗಿರ್ಬೋದು, ತೈಲದಿಂದಾಗಿರ್ಬೋದು, ನೈವೇದ್ಯದಿಂದಾಗಿರ್ಬೋದು, ಇನ್ನಿತರ ಯಾವುದೇ ರಾಸಾಯನಿಕ ಪದಾರ್ಥದಿಂದಾಗಿರ್ಬೋದು ಅವರು ಆಗಿನ ಕಾಲದಲ್ಲಿರುವಂಥವರನ್ನ ಅಭಿಷೇಕ ಮಾಡ್ತಿದ್ರು. ಆದರೆ ಈಗ ನಾವು ಯಾರಿಂದ ಅಭಿಷೇಕವನ್ನು ಹೊಂದಬೇಕು? ಒಂದು ಕಾಲದಲ್ಲಿ ಪ್ರವಾದಿಗಳಿಂದ ಅಭಿಷೇಕ ಹೊಂದಿದ್ರು, ಒಂದು ಕಾಲದಲ್ಲಿ ಯಾಜಕರಿಂದ ಅಭಿಷೇಕವನ್ನು ಹೊಂದಿದ್ರು. ಆದರೆ ಈಗ ನಾವು ಯಾರ ಮುಖಾಂತರ ಅಭಿಷೇಕವನ್ನು ಹೊಂದಬೇಕು? ಅದು ಪ್ರಶ್ನೆ ಏನ್ರಿ? ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ನೋಡೋಣ್ರಿ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಎಂದು ಸ್ವಾಮಿಯವರು ಮಾತಾಡಿದ್ರು. ಅಂದ್ರೆ ಸ್ವಾಮಿಯವರಿಗೆ ಅಧಿಕಾರವು ಬಂತು. ಈ ಅಧಿಕಾರವು ಯಾರ ಮುಖಾಂತರ ಬಂತು? ಒಂದು ಕಾಲದಲ್ಲಿ ರಾಜನಾಗಿರುವಂತ ಸೌಲನಿಗೆ ದೇವರಿಂದ ಪ್ರವಾದಿಗಳ ಮೂಲಕ ಅಧಿಕಾರ ಬಂತು. ಆಗಿನ ಕಾಲದಲ್ಲಿ ಎಷ್ಟೋ ಮಂದಿ ರಾಜರಿದ್ರು ಕೂಡ ಆ ರಾಜರೆಲ್ಲರಿಗೂ ಅಧಿಕಾರ ಎಲ್ಲಿಂದ ಬಂತು? ಯಾರು ಅವರನ್ನು ಅಭಿಷೇಕಿಸಿದ್ರು ಅಂತಂದ್ರೆ ಆಗಿನ ಕಾಲದಲ್ಲಿರುವಂತಹ ಪ್ರವಾದಿಗಳೇ ಆ ರಾಜರನ್ನ ಅಭಿಷೇಕ ಮಾಡಿದ್ರು. ಆದ್ರೆ ಸ್ವಾಮಿಯವರನ್ನ ಯಾರು ಅಭಿಷೇಕ ಮಾಡಿದ್ರು? ಯೇಸು ಸ್ವಾಮಿಯವರಿಗೆ ಯಾರು ಅಧಿಕಾರವನ್ನು ಕೊಟ್ಟರು ಅಂತಂದ್ರೆ ದೇವರು ಆತನಿಗೆ ಅಧಿಕಾರವನ್ನ ಕೊಟ್ಟನು. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಅಂತಂದ್ರೆ ಕೇವಲ ಭೂಮಿಯ ಮೇಲೆ ಇಸ್ರಾಯೇಲರಿಗೆ ಮಾತ್ರ ಆಗಿನ ಕಾಲದಲ್ಲಿ ರಾಜರಿದ್ರು. ಆದ್ರೆ ಯೇಸು ಸ್ವಾಮಿಯವರು ಮಾತ್ರ ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರವು ಸ್ವಾಮಿಯವರಿಗೆ ಬಂತು. ಯಾರಿಂದ ಬಂತು ಅಂತಂದ್ರೆ ದೇವರಿಂದ ಸ್ವಾಮಿಯವರು ಅಧಿಕಾರವನ್ನ ಹೊಂದಿದ್ರು. ಈಗ ದೇವರಿಂದ ಅಧಿಕಾರವನ್ನು ಹೊಂದಿರುವಂತ ಸ್ವಾಮಿಯವರು ಯಾರಿಗೆ ಅಧಿಕಾರ ಕೊಡುವನು? ಯಾರಿಗೆ ಅಧಿಕಾರ ಕೊಡುವನು? ಈಗ ನಾವು ಕೂಡ ಒಂದು ವೇಳೆ ಅಭಿಷೇಕಿಸಲ್ಪಡಬೇಕು ಅಂತಂದ್ರೆ, ನಾವು ಕೂಡ ದೇವರಿಂದ ಅಭಿಷೇಕಿಸಲ್ಪಡಬೇಕು ಅಂದ್ರೆ ನಮಗೆ ಅಧಿಕಾರವನ್ನು ಕೊಡುವಂತವರು ಯಾರು? ಯೇಸು ಕ್ರಿಸ್ತನನ್ನು ಬಿಟ್ಟು ಭೂಮಿ ಮೇಲೆ ಯಾರಾದರೂ ನಮಗೆ ಅಧಿಕಾರವನ್ನು ಕೊಡುವಂತ ಅಧಿಕಾರಸ್ಥರು ಭೂಮಿ ಮೇಲೆ ಯಾರಾದರೂ ಇರುವರೇನ್ರಿ ಅಂತಂದ್ರೆ ಇಲ್ಲ, ಯಾರು ಇಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಪ್ರವಾದಿಗಳು ದೇವರ ಸಂಗಡ ಮಾತಾಡ್ತಿದ್ರು, ಒಂದು ಕಾಲದಲ್ಲಿ ಯಾಜಕರು ದೇವರ ಸಂಗಡ ಮಾತಾಡ್ತಿದ್ರು. ಆದ್ರೆ ಅವರಿಗೆ ಆ ಶಕ್ತಿ ಇತ್ತೇ ಹೊರತು ಭೂಮಿ ಮೇಲೆ ಈಗ ಯಾರಿಗೂ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ತೀವಿ. ಹಾಗಾದ್ರೆ ಈಗ ನಾವು ಯಾರ ಮುಖಾಂತರವಾಗಿ ಅಭಿಷೇಕ ಹೊಂದುತ್ತೀವಿ?
ಯಾರ ಮುಖಾಂತರ ನಾವು ಅಧಿಕಾರವನ್ನು ಪಡೆದುಕೊಳ್ಳುತ್ತೀವಿ? ಅದೇ ಲೂಕನು ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ, ಭಕ್ತನಾಗಿರುವಂತ ಲೂಕನವರ ಸುವಾರ್ತೆ 22ನೇ ಅಧ್ಯಾಯ 28ನೇ ವಚನ ಓದರ್ರಿ. 28ನೇ ವಚನ. ನೀವು ನನ್ನ ಕಷ್ಟಗಳಲ್ಲಿ ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡಬಿಡದೆ ಇದ್ದವರು ಆದದರಿಂದ ನನ್ನ ತಂದೆಯು ನನ್ನ ತಂದೆಯು ನನಗೆ ನೇಮಿಸಿದಾಗ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೆ ನಾನು ನಿಮಗೆ ನೇಮಿಸ್ತೀನಿ. ರಾಜ್ಯವನ್ನ ನಾನು ನಿಮಗೆ ನೇಮಿಸ್ತೀನಿ ಅಂದನು ಸ್ವಾಮಿ. ಯಾರು ನೇಮಿಸ್ತಾರಮ್ಮ ನಮಗೆ ರಾಜ್ಯ? ಇವಾಗ ಯಾರು ನಮಗೆ ರಾಜ್ಯ ಅಧಿಕಾರವನ್ನು ಕೊಡ್ತಾರಮ್ಮ ಅಂತಂದ್ರೆ ಯೇಸು ಸ್ವಾಮಿಯವರು 12 ಮಂದಿ ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ರು. ಅದಕ್ಕೋಸ್ಕರವಾಗಿ ಸ್ವಾಮಿ ಅಂದ್ರು, ಆ ಅಧಿಕಾರವು ಹೇಗೆ ಬರುವುದು? ಆ ಅಧಿಕಾರವು ಕೂಡ ಹೇಗೆ ಬಂತು ಶಿಷ್ಯರಿಗೆ ಅಂತಂದ್ರೆ ಸ್ವಾಮಿಯವರು ಹೇಳಿದ್ರು, ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡಬಿಡದೆ ಇದ್ದವರು ಆದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸ್ತೀನಿ. ಅದು ಎಲ್ಲರಿಗೂ ಬರುವಂಥದ್ದಲ್ಲ. ಅಭಿಷೇಕ ಅನ್ನುವಂಥದ್ದು, ಅಧಿಕಾರ ಅನ್ನುವಂಥದ್ದು ಎಲ್ಲರಿಗೆ ಬರುವಂಥದ್ದಲ್ಲ. ನಾನು ಅಭಿಷೇಕ ಹೊಂದಿದ್ದೀನಿ ಅಂತೇಳಿ ಬಹಳಷ್ಟು ಮಂದಿ ಜನಗಳಿಂದ ಅಭಿಷೇಕವನ್ನು ಹೊಂದಿ ನಾನು ಅಭಿಷೇಕ ಹೊಂದಿದ್ದೀನಿ ಅನ್ನುತ್ತಿರುವರು. ಆದರೆ ಬೇರೆ ಯಾರೊಬ್ಬ ಪಾಸ್ಟರ್ ಬೇರೊಬ್ಬ ಯಾವ ದೈವ ಸೇವಕರ ಮೂಲಕವಾಗಿ ನಾನು ಅಭಿಷೇಕ ಹೊಂದಿದ್ದೀನಿ ಅಂತಂದ್ರೆ ಅದು ಅಭಿಷೇಕವಲ್ಲ. ಅದು ಮನುಷ್ಯರಿಂದ ಬಂದಿರುವಂತ ಅಭಿಷೇಕವೇ ಅಲ್ಲ. ಯಾರಿಂದ ಬರಬೇಕು ನಮಗೆ ಅಭಿಷೇಕ ಅನ್ನುವಂಥದ್ದು? ಯಾರಿಂದ ಬರಬೇಕು ನಮಗೆ ಅಧಿಕಾರ ಅನ್ನುವಂಥದ್ದು? ಪ್ರಿಯರೇ, ಇವತ್ತು ನಾನು ಕೂಡ ಬೇರೊಬ್ಬರಿಗೆ ಅಭಿಷೇಕ ಕೊಡುವಂತ ಅಧಿಕಾರವು ನನಗಿಲ್ಲ. ನನಗೂ ಕೂಡ ಬೇರೆ ಯಾರು ಅಭಿಷೇಕ ಕೊಡುವಂತ ಅಧಿಕಾರವಿಲ್ಲ. ಯಾಕಂದ್ರೆ ಆ ಒಂದು ಅಧಿಕಾರವು, ಆ ಒಂದು ಅಭಿಷೇಕವು ಮನುಷ್ಯರಿಂದ ಬರುವಂಥದ್ದಲ್ಲ. ಒಂದು ವೇಳೆ ಮನುಷ್ಯರಿಂದ ಬರುವಂತ ಅಧಿಕಾರವೇ ಆಗಿದ್ರೆ ಇಲ್ಲಿ ಸ್ವಾಮಿಯವರು ಹೇಳ್ತಿದ್ರು, ನಾನು ಬೇರೆ ಯಾರಿಂದ ಆದರೂ ನಿಮ್ಗೆ ಅಧಿಕಾರವನ್ನು ಕೊಡಿಸ್ತೀನಿ ಅಂತ ಹೇಳ್ಬಹುದಾಗಿತ್ತು. ಆದರೆ ಸ್ವಾಮಿಯವರು ಆಗ ಅನ್ನದೆ ಏನ್ ಹೇಳಿದನಮ್ಮ? ನೀವು ನನ್ನ ಕಷ್ಟಗಳಲ್ಲಿ, 12 ಮಂದಿ ಶಿಷ್ಯರಿಗೆ ಹೇಳಿರುವಂತಹ ಮಾತು, ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡಬಿಡದೆ ಇದ್ದವರು ಆದುದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೆ ನೇಮಿಸ್ತೀನಿ. ಒಂದು ವೇಳೆ ನೀವು ನನ್ನ ಕಷ್ಟಗಳಲ್ಲಿ ಎಡಬಿಡದೆ ಇಲ್ಲದೆ ಹೋಗಿದ್ರೆ ಈ ಅಧಿಕಾರವನ್ನು ನಿಮಗೆ ನಾನು ಕೊಡುತ್ತಿರಲಿಲ್ಲ. ಅದು ಸುಮ್ಮನೆ ಬರುವಂಥದ್ದಲ್ಲ. ಕಷ್ಟಪಡಬೇಕು, ಬಾಧೆ ಪಡಬೇಕು, ತಿರುಗಬೇಕು, ದೇವರ ಆಸಕ್ತಿ ಇರಬೇಕು, ಸುವಾರ್ತೆ ಮಾಡಬೇಕು ಅನ್ನುವಂಥ ಆಸಕ್ತಿ ಇರಬೇಕು. ಒಂದಿಷ್ಟು ನಾವು ಸಂಪಾದನೆ ಮಾಡಿರುವಂಥ ದುಡ್ಡನ್ನು ಖರ್ಚು ಮಾಡಿಕೊಳ್ಬೇಕು. ಆಗ ನಮಗೇನು ಬರ್ತದಮ್ಮ ಅಂತಂದ್ರೆ ಅಧಿಕಾರವು ಅನ್ನುವಂಥದ್ದು ಬರುವುದು. ಆದ್ರೆ 12 ಮಂದಿ ಶಿಷ್ಯರು ಯಾರ ಮುಖಾಂತರ ಅಭಿಷೇಕ ಹೊಂದಿದ್ರು? ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರ ಮೂಲಕ ಅಭಿಷೇಕವನ್ನ ಹೊಂದಿದ್ರು ಅಥವಾ ಅಧಿಕಾರವನ್ನ ಹೊಂದಿದ್ರು. ಮತ್ತೊಂದು ವಾಕ್ಯ ಪ್ರಕಟಣಾ ಗ್ರಂಥದಲ್ಲಿ ಭಕ್ತನಾಗಿರುವಂತಹ ಯೋಹಾನನವರ ಪ್ರಕಟಣೆ 2ನೇ ಅಧ್ಯಾಯ 26ನೇ ವಚನ. ಯಾವನು ಜಯಶಾಲಿ ಆಗಿದ್ದು ಭಕ್ತನಾಗಿರುವಂತಹ ಯೋಹಾನನವರ ಪ್ರಕಟಣೆ 2ನೇ ಅಧ್ಯಾಯ 26ನೇ ವಚನ. ಯಾವನು ಜಯಶಾಲಿ ಆಗಿದ್ದು ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಮಾಡಬೇಕು. ನನಗೆ ಮೆಚ್ಚುಗೆಯಾಗಿರುವಂತಹ ಕೃತ್ಯಗಳನ್ನು ಮಾಡಬೇಕು. ಕಡೆಯವರೆಗೆ ನಡೆಸುತ್ತಾ ಅವನು ಕಡೆಯವರೆಗೂ ನಡೆಸುತ್ತಾನು. ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಗಳ ಮೇಲೆ ಜನಗಳ ಮೇಲೆ ಅಧಿಕಾರವನ್ನು ನಾನು ಕೊಡ್ತೀನಿ ಎಂದು ಸ್ವಾಮಿಯವರು ಮಾತಾಡಿದ್ರು. ಜನಗಳ ಮೇಲೆ ಅಧಿಕಾರವನ್ನ ಯಾರು ಕೊಡ್ತಾರಮ್ಮ? ಇವತ್ತು ಜನಗಳ ಮೇಲೆ ಅಧಿಕಾರ ಬೇಕು ಅಂದ್ರೆ ಸ್ವಾಮಿಯವರೇ ಕೊಡಬೇಕು. ನಾನು ದೊಡ್ಡ ಸೇವಕನ ಮುಖಾಂತರವಾಗಿ ನಾನು ಅಭಿಷೇಕ ಹೊಂದಿದನ್ರಿ, ನಾನು ರೆವರೆಂಡ್ರಿ, ನಾನಂತೇಳಿ ನಾನು ಅಭಿಷೇಕ ಹೊಂದಿದವನ್ರಿ ಅಂತೇಳಿ ನೀನು ಒಂದು ವೇಳೆ ಮಾತನಾಡಿಕೊಂಡ್ರು ಅದು ಅಭಿಷೇಕವಲ್ಲ. ನೀನು ಮನುಷ್ಯರಿಂದ ಬಂದಿರುವಂತ ಅಧಿಕಾರವನ್ನ ನೀನು ಹೊಂದಿದ್ರೂ ಕೂಡ ನಿಜವಾಗ್ಲೂ ಅದು ಅಭಿಷೇಕವಲ್ಲ. ಒಂದು ವೇಳೆ ಯಾರೋ ಒಬ್ಬರು ನನಗೇನೇ ಒಂದಿಷ್ಟು ಸಹಾಯ ಮಾಡುತ್ತಿರುವರು, ಆದ್ದರಿಂದ ಆ ಸಹಾಯ ಮಾಡುವ ಆತನೇ ನನಗೆ ಸೇವೆಗೆ ಕಳುಹಿಸಿರುವನು, ಆತನೇ ನನ್ನನ್ನು ಅಭಿಷೇಕವನ್ನು ಆತನೇ ನನ್ನ ಅಭಿಷೇಕ ಪಡಿಸಿ ನನ್ನ ಒಂದು ಸೇವೆಗೆ ಕಳುಹಿಸಿರುವನು ಅಂತ ಹೇಳಿದ್ರೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ನೀನು ಬಂದವನಲ್ಲ.
ನೀನು ಒಂದಿಷ್ಟು ಅವರು ಏನೋ ಸಹಾಯ ಮಾಡುತ್ತಿರುವರು, ಆದ್ದರಿಂದ ಆ ಸಹಾಯವನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ನೀನು ಸೇವೆ ಮಾಡ್ತೀನಿ ಅಂತೇಳಿ ನಟನೆಗೋಸ್ಕರ ನಿಂತವನೇ ಹೊರತು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದವನಲ್ಲ. ಒಂದು ವೇಳೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ನೀನು ಬಂದರೆ ಸ್ವಾಮಿಯವರು ಹೇಳಿದರು, ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡಬಿಡದೆ ಇದ್ದವರು, ಆದ್ದರಿಂದ ಅಂದ್ರೇನು, ಕಷ್ಟಗಳಲ್ಲಿ ಎಡಬಿಡದೆ ಇರಬೇಕು, ಬಾಧೆಗಳಲ್ಲಿ ಎಡಬಿಡದೆ ಇರಬೇಕು. ಅಂದಾಗ ಮಾತ್ರ ನಿಮಗೆ ಯೇಸು ಸ್ವಾಮಿಯವರು ಅಧಿಕಾರ ಕೊಡುವನೇ ಹೊರತು ನೀವು ಕಷ್ಟಪಡದೆ ಯಾರೋ ಒಬ್ಬರ ಮುಖಾಂತರವಾಗಿ ನಾನು ಅಭಿಷೇಕ ಹೊಂದಿದ್ದೀನಿ, ನಾನು ಯಾರೋ ಒಬ್ಬರ ಮುಖಾಂತರವಾಗಿ ನಾನು ಅಭಿಷೇಕಿಸಲ್ಪಟ್ಟಿದ್ದೀನಿ, ನಾನು ರೆವರೆಂಡ್ ಆಗಿದ್ದೀನಿ, ಅವರು ಒಂದು ಗ್ರಾಮಕ್ಕೆ ಕಳುಹಿಸಿರುವರು, ಆ ಗ್ರಾಮದಲ್ಲಿ ನಾನು ಸೇವೆ ಮಾಡ್ತೀನಿ, ಅವರೊಂದಿಷ್ಟು ನನ್ನ ಕಾಣಿಕೆಯನ್ನು ಕೊಡುವರು, ನಾನೊಬ್ಬ ಸೇವಕರು ಅಂದರೆ ನಿಜವಾಗಲು ನೀನು ಮಾಡುವಂಥ ಸೇವೆಯು ದೇವರ ಸೇವೆಯೇ ಅಲ್ಲ, ಕೇವಲ ನಿನ್ನ ಹೊಟ್ಟೆ ಸೇವೆಯನ್ನೇ ನೀನು ಮಾಡುವುದಕ್ಕೋಸ್ಕರವಾಗಿ ಬಂದಿರುವೆ ಅನ್ನುವಂಥದ್ದನ್ನು ಮರೆಯಬಾರದು. ಸಹೋದರ ಸಹೋದರಿಯರೇ, ಯಾರು ಅಭಿಷೇಕಿಸಲ್ಪಟ್ಟವರು, ಯಾರ ಮುಖಾಂತರವಾಗಿ ಅಭಿಷೇಕಿಸಲ್ಪಟ್ಟವರು? ಮತ್ತೊಂದು ಸಲ ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ಮತ್ತೊಂದು ಸಲ ಓದಿಕೊಂಡ್ರೆ 2ನೇ ಅಧ್ಯಾಯ 26ನೇ ವಚನ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನ ಮಾಡಬೇಕು. ನಿಮಗೆ ಮೆಚ್ಚುಗೆಯಾಗಿರುವಂಥ ಕೃತ್ಯಗಳನ್ನು ನೀವು ಮಾಡಬಾರ್ದು. ಎಲ್ಲಿಗೋದ್ರೆ ನನಗೆ ಕಾಣಿಕೆ ಎಷ್ಟು ಸಿಗುವುದು, ಎಲ್ಲಿಗೋದ್ರೆ ನನಗೆ ದುಡ್ಡು ಸಿಗುವುದು ಅನ್ನುವಂಥ ಆಲೋಚನೆಯಲ್ಲಿ ಒಂದು ವೇಳೆ ನೀವು ಬಂದಿದ್ರೆ ಅದು ಸೇವೆನೇ ಅಲ್ಲ, ಅದು ದೇವರಿಂದ ಅಭಿಷೇಕವು ಅಲ್ಲವೇ ಅಲ್ಲ. ಆದ ಕಾರಣ ದೇವರಿಂದ ಅಭಿಷೇಕವನ್ನು ಹೊಂದುತ್ತಿರುವಿ ಅಂತಂದರೆ ನಿಜವಾಗಲು ನೀನೇನು ಮಾಡಬೇಕು? ಕಷ್ಟವನ್ನು ಹೊಂದಬೇಕು. ದೇವರ ಸೇವೆಯಲ್ಲಿ ಕಷ್ಟಪಡಬೇಕು. ದುಡ್ಡು ಇದ್ರೂ ಕಷ್ಟಪಡಬೇಕು, ದುಡ್ಡು ಇಲ್ಲದೆ ಹೋದ್ರೂ ಕೂಡ ಕಷ್ಟಪಡಬೇಕು. ನೀನು ಬಾಧೆ ಪಟ್ಟು ಕಷ್ಟಪಡಬೇಕು, ಏನು ಇಲ್ಲದೆ ಹೋದ್ರೂ ಕೂಡ ಕಷ್ಟಪಡಬೇಕು. ಆಗ ನೀನು ದೇವರ ಸೇವಕನು ಎಂದು, ದೇವರಿಂದ ಅಭಿಷೇಕಿಸಲ್ಪಟ್ಟವನು ಎಂದು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಪ್ರಿಯರೇ, ಭಕ್ತನಾಗಿರುವಂಥ ಪೌಲನು ಕೊರಿಂಥಿಯವರಿಗೆ ಬರೆದ 2ನೇ ಪತ್ರಿಕೆ, ಭಕ್ತನಾಗಿರುವಂಥ ಪೌಲನು ಕೊರಿಂಥಿಯವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಓದಿಕೊಂಡ್ರೆ, 1ನೇ ಅಧ್ಯಾಯ 21ನೇ ವಚನ. ನಮ್ಮನ್ನು ಅಭಿಷೇಕಿಸಿ, ಭಕ್ತನಾಗಿರುವಂಥ ಪೌಲನು ಹೇಳುವನು, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರು. ನಮ್ಮನ್ನು ಅಭಿಷೇಕಿಸಿದ ಆತನು ದೇವರು ಎಂದು ಭಕ್ತನಾಗಿರುವಂಥ ಪೌಲನವರು ಹೇಳಿದರೆ ಹೊರತು, ಪೌಲನನ್ನು ಅಭಿಷೇಕಿಸಿದವರು ಯಾರು? 12 ಮಂದಿ ಅಪೊಸ್ತಲರ, ಅಥವಾ ಪೌಲನನ್ನು ಅಭಿಷೇಕಿಸಿದವರು ಪ್ರವಾದಿಗಳ? ಅಲ್ಲ. ಅವರು ಹೇಳುವರು, ನನ್ನನ್ನು ಯಾರು ಅಭಿಷೇಕಿಸಿದ್ರು ಭಕ್ತನಾಗಿರುವಂಥ ಪೌಲನವರೇ ಅಂತೇಳಿ ನಾವು ಪೌಲನನ್ನು ಕೇಳಿದರೆ ಅವರು ಹೇಳುವರು, ನೋಡ್ರಿ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರು. ನಮ್ಮನ್ನು ಅಭಿಷೇಕಿಸಿದವನು ದೇವರೇ ಹೊರತು ಮನುಷ್ಯರಲ್ಲ ಅಂದನು. ಆದರೆ ನೀವ್ಯಾರಿಂದ ಅಭಿಷೇಕ ಹೊಂದಿದಿರಿ? ಮನುಷ್ಯರಿಂದ. ಆದ ಕಾರಣ ಮನುಷ್ಯರಿಂದ ಹೊಂದಿರುವಂಥ ಅಭಿಷೇಕವು ದೇವರಿಂದ ಬಂದಿರುವಂಥದ್ದಲ್ಲವಾದ್ದರಿಂದ ನೀನು ಅಭಿಷೇಕವನ್ನು ಹೊಂದಿದವನ್ನೇ ಅಲ್ಲ. ಆದ ಕಾರಣ ನೀನು ಅಭಿಷೇಕವನ್ನು ಹೊಂದಿದ್ದಿ ಅಂದರೆ ಯಾರ ಮುಖಾಂತರವಾಗಿ ನೀನು ಅಭಿಷೇಕವನ್ನು ಹೊಂದಬೇಕಾಗಿತ್ತು ಅಂತಂದರೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಮೂಲಕವಾಗಿಯೇ ನೀನು ಅಭಿಷೇಕವನ್ನು ಹೊಂದಬೇಕಾಗಿತ್ತು. ಆದರೆ ಪ್ರಿಯರೇ, ನೀವು ಗಮನಿಸಿರಿ, ಒಂದು ವೇಳೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರ ಮೂಲಕ ನೀನು ಅಭಿಷೇಕ ಹೊಂದಲಿಲ್ಲ ಅಂತಂದರೆ, ಅದು ಮನುಷ್ಯರಿಂದ ನೀನು ಅಭಿಷೇಕವನ್ನು ಹೊಂದಿದ್ದಿ ಅಂತಂದರೆ ಅದು ದೇವರಿಂದ ಬಂದಿರುವಂಥ ಅಭಿಷೇಕವು ಅಲ್ಲ. ಇನ್ನೊಂದು ಮಾತು ನೋಡೋಣ್ರಿ. ಭಕ್ತನಾಗಿರುವಂಥ ಯೋಹಾನನವರ 1ನೇ ಪತ್ರಿಕೆ, ಭಕ್ತನಾಗಿರುವಂಥ ಯೋಹಾನನವರ 1ನೇ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಮೊದಲು ಓದ್ಕೊಂಡ್ರಿ. ಭಕ್ತನಾಗಿರುವಂಥ ಯೋಹಾನನವರ 1ನೇ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಹೋದ್ರೆ, ನೀವು ಪವಿತ್ರನಾಗಿರುವ ಆತನಿಂದ ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು
ಎಲ್ಲರೂ ತಿಳಿದವರಾಗಿದ್ದೀರಿ. ನೀವು ಯಾರಿಂದ ಅಭಿಷೇಕವನ್ನು ಹೊಂದಿದಿರಿ ಅಂತೇಳಿ ಭಕ್ತನಾಗಿರುವಂತ ಯೋಹಾನನವರು ಮಾತನಾಡುತ್ತಿರುವನು ಅಂತಂದ್ರೆ, ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು, ನೀವು ಮನುಷ್ಯರಿಂದ ಅಭಿಷೇಕವನ್ನು ಹೊಂದಿದವರಲ್ಲ, ನೀವು ಪವಿತ್ರನಾಗಿರುವ ಆತನಿಂದ ಅಭಿಷೇಕವನ್ನು ಹೊಂದಿದ್ದೀರಿ ಎಂದು ಭಕ್ತನಾಗಿರುವಂತ ಪೌಲನವರು ಮಾತಾಡಿದರು. 27ನೇ ವಚನ ಓದಯ. 27ನೇ ವಚನ ಅದೇ ಯೋಹಾನನ ಬರೆದ ಪತ್ರಿಕೆ 2ನೇ ಅಧ್ಯಾಯ 27ನೇ ವಚನವನ್ನು ಕೂಡ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ, ಆತನಿಂದ ನೀವು ಹೊಂದಿದ ಅಭಿಷೇಕವು ಅಂದ್ರೆ ಯಾರಿಂದ ನೀವು ಅಭಿಷೇಕವನ್ನು ಹೊಂದಿದ್ರಿ ಎಂದು ಭಕ್ತನಾಗಿರುವಂತ ಯೋಹಾನನವರು ಆ ಜನಗಳಿಗೆ ಮಾತನಾಡುತ್ತಿರುವನು. ಅಂದ್ರೆ ದೇವರಿಂದ ನೀವು ಅಭಿಷೇಕವನ್ನು ಹೊಂದಿದ್ದೀರಿ ಎಂದು ಮಾತನಾಡಿದನು. ದೇವರಿಂದ ನೀವು ಅಭಿಷೇಕವನ್ನ ಹೊಂದಿದ್ದೀರಿ ಎಂದು ಮಾತನಾಡಿದನು. ಓದ ಇನ್ನೊಂದ್ಸಲ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಯಾಕಂದ್ರೆ ನೀವು ದೇವರಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದೀರಿ. ಆದ್ದರಿಂದ ಏನ್ರಿ, ಒಂದು ಕಾಲದಲ್ಲಿ ಪ್ರವಾದಿಗಳ ಮೂಲಕವಾಗಿ ಅಭಿಷೇಕವನ್ನು ಹೊಂದುತ್ತಿದ್ರಲ್ಲ ಅಂತಂದ್ರೆ, ಅಭಿಷೇಕವನ್ನು ಕೊಡುವವರಿಗೂ ಅಭಿಷೇಕನಾಗಿರುವಂತ ಯೇಸು ಕ್ರಿಸ್ತನು ಬಂದಿರುವನು. ಆದ್ದರಿಂದ ನಾವು ಇವತ್ತು ಅಭಿಷೇಕವನ್ನ ಹೊಂದಬೇಕು ಅಂದ್ರೆ, ನಾವು ಇವತ್ತು ಈ ಲೋಕದಲ್ಲಿ ಅಧಿಕಾರವನ್ನು ಪಡೆದುಕೊಳ್ಬೇಕು ಅಂತಂದ್ರೆ, ನಮ್ಮ ಪ್ರಭುವಾಗಿರುವಂತ ಯೇಸು ಸ್ವಾಮಿಯವರ ಮೂಲಕವಾಗಿಯೇ ನಾವು ಅಧಿಕಾರವನ್ನು ಹೊಂದುವಂತ ಅವಕಾಶವಿದೆ. ಆದ್ದರಿಂದ ಆ ಸ್ವಾಮಿಯವರನ್ನ ಬಿಟ್ಟು ನಾವು ಬೇರೆ ಯಾರಿಂದಲೂ ಅಭಿಷೇಕವನ್ನು ಹೊಂದಿದೀವಿ ಅಂದ್ರೆ ಅದು ನಿಜವಾಗಲು ದೇವರಿಂದ ಬಂದಿರುವಂತ ಅಭಿಷೇಕವಲ್ಲವೇ ಅಲ್ಲ ಎಂದು ನಾವು ಗೊತ್ತು ಮಾಡಿಕೊಳ್ಳಬಹುದು. ಇವತ್ತು ಜನಗಳಿಗೆ ಏನು ಗೊತ್ತು ಅಂತಂದ್ರೆ, ನಾನು ಅಭಿಷೇಕ ಹೊಂದಿದ್ದೀನಿ. ಯಾರ ಮುಖಾಂತರ ಹೊಂದಿದಿ? ಏನು ಕಷ್ಟಪಟ್ಟರೆ ನಿನಗೆ ಅಧಿಕಾರವು ಸಿಕ್ಕಿರುವುದು? ಯಾವ ರೀತಿಯಾಗಿ ನನಗೆ ಅಧಿಕಾರ ಬಂತು ಅಂದರೆ, ನಾನು ಸೇವೆ ಮಾಡ್ತೇನ್ರಿ, ನನಗೊಂದಷ್ಟು ದುಡ್ಡು ಕೊಡ್ರಿ ಅಂತಂದ್ರೆ ತಿಂಗಳ ನಾನು ಇಷ್ಟು ಕೊಟ್ರೆ ಆತನಿಂದ ನೀನು ಅಭಿಷೇಕವನ್ನ ಪಡೆದುಕೊಂಡಿರಬಹುದು. ಆದರೆ ಅದು ಅಭಿಷೇಕವಲ್ಲ ಎಂದು ದೇವರು ಇಲ್ಲಿ ಮತ್ತೊಂದು ಮಾತನ್ನು ಕೇಳೋಣ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮತ್ತೊಂದು ಮಾತು, 25ನೇ ಅಧ್ಯಾಯ 18ನೇ ವಚನ. ಮತ್ತಾಯನವರ ಬರೆದ ಸುವಾರ್ತೆ 25ನೇ ಅಧ್ಯಾಯ 18ನೇ ವಚನ. ಆದರೆ ಒಂದು ತಲಾಂತು ಹೊಂದಿದವನು ಭೂಮಿಯನ್ನು ಅಗೆದು ತನ್ನ ದಣಿಯು ಹಣವನ್ನು ಬಚ್ಚಿಟ್ಟನು. ಈ ರೀತಿಯಾಗಿ ಒಬ್ಬರಿಗೆ 1 ತಲಾಂತು, ಒಬ್ಬರಿಗೆ 2 ತಲಾಂತು, ಒಬ್ಬರಿಗೆ 3 ತಲಾಂತು, ಒಬ್ಬರಿಗೆ 4 ತಲಾಂತು, ಈ ರೀತಿಯಾಗಿ ತಲಾಂತಿನ ಪ್ರಕಾರವಾಗಿ ಯೇಸು ಸ್ವಾಮಿಯವರು ಅಧಿಕಾರವನ್ನು ಕೊಟ್ಟರು. ಆದ್ರೆ 5 ತಲಾಂತು ಹೊಂದಿದವನು 5ಕ್ಕೆ 5 ಸಂಪಾದನೆ ಮಾಡಿದನು. ಏನ್ರಿ, 2 ತಲಾಂತು ಹೊಂದಿದವನು 2ಕ್ಕೆ 2 ಸಂಪಾದನೆ ಮಾಡಿದನು. 1 ತಲಾಂತು ಹೊಂದಿದವನು ಮಾತ್ರ ಏನೂ ಮಾಡಲಿಲ್ಲ. ಆದರೆ ಅಧಿಕಾರವು ಯಾರಿಗೆ ಎಷ್ಟು ಅಧಿಕಾರವನ್ನು ದೇವರು ಕೊಟ್ಟಿರುವನು ಆ ಅಧಿಕಾರದಿಂದಲೇ ಅವನು ಕೆಲಸವನ್ನು ಮಾಡಬೇಕು. ಆಗ ದೇವರಿಗೆ ಆತನು ಮೆಚ್ಚುಗೆಯಾದ ಕಾರ್ಯವನ್ನು ಮಾಡಿದವನಾಗುವನು. ಪ್ರಕಟಣೆ 2:20 ಹೇಳಿದ ಮಾತಿನ ಪ್ರಕಾರ, ನಿನಗೆ 5 ತಲಾಂತು ಕೊಟ್ರೆ 5 ತಲಾಂತಿನಷ್ಟು 5ಕ್ಕೆ 5 ಸಂಪಾದನೆ ಮಾಡಬೇಕು. ಅದು ದೇವರಿಗೆ ಮೆಚ್ಚುಗೆಯಾಗಿರುವಂತ ಕಾರ್ಯ. ಒಂದು ವೇಳೆ ನಿನಗೆ ದೇವರು 2 ತಲಾಂತು ಕೊಟ್ಟಿದ್ರೆ 2ಕ್ಕೆ 2 ಸಂಪಾದನೆ ಮಾಡು, ಅದು ದೇವರಿಗೆ ಮೆಚ್ಚುಗೆ ಆಗಿರುವಂತ ಕಾರ್ಯ. ಆದ್ರೆ ದೇವರು ಕೊಟ್ಟಿರುವಂತ ಅಧಿಕಾರವನ್ನ ನೀನು ಉಲ್ಲಂಘನೆ ಮಾಡಬಾರ್ದು. ದೇವರು ಕೊಟ್ಟಂತ ಅಧಿಕಾರವನ್ನ ತಾಸ್ತಾರ ಮಾಡಬಾರ್ದು. ದೇವರು ಕೊಟ್ಟಂತ ಅಧಿಕಾರಕ್ಕೆ ನೀನು ಭಯಪಟ್ಟು ಜೀವಿಸಿದ್ದೀಯಾದರೆ ನಿಜವಾಗಲು ನೀನು ದೇವರಿಂದ ಅಧಿಕಾರವನ್ನು ಹೊಂದಿ ಕೆಲವರಿಗಾದರೂ ನೀನು ದೇವರ ವಾಕ್ಯವನ್ನು ಹೇಳುವಂತ ಅವಕಾಶವು ನಿನಗೆ ಸಿಗುವುದು. ಆ ರೀತಿಯಾಗಿ ನೀನು ಅಧಿಕಾರವನ್ನು ಹೊಂದಿದ್ರೇನೆ ನಿಜವಾಗಲು ನೀನು ಅಧಿಕಾರಸ್ಥನಾಗುವೆಯೇ ಹೊರತು ನಿಜವಾಗಲು ನೀನು ಮನುಷ್ಯರಿಂದ ಅಧಿಕಾರವನ್ನು ಹೊಂದಿ ನಾನು ಅಭಿಷೇಕಿಸಲ್ಪಟ್ಟವನು ಅಂತಂದ್ರೆ ನಿಜವಾಗಲು ಅಧಿಕಾರವೇ ಅಲ್ಲ. ಲೂಕನವರ ಬರೆದ ಸುವಾರ್ತೆ, ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆ 20ನೇ ಅಧ್ಯಾಯ 45ನೇ ವಚನವನ್ನ ಓದಿಕೊಳ್ಳ್ರಿ. ಭಕ್ತನಾಗಿರುವಂತಹ ಲೂಕನವರ ಸುವಾರ್ತೆ 20ನೇ ಅಧ್ಯಾಯ 45ನೇ ವಚನವನ್ನ ಓದಿಕೊಳ್ಳ್ರಿ.
ಜನರೆಲ್ಲರೂ ಕೇಳುತ್ತಿರುವಲ್ಲಿ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳ ವಿಷಯದಲ್ಲಿ ಎಚ್ಚರಿಕೆ. ನೀವು ಶಾಸ್ತ್ರಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ಅವರು ಅವರು ನಿಲುವಂಗಿಗಳನ್ನು ನಿಲುವಂಗಿಗಳನ್ನು ತೊಟ್ಟುಕೊಂಡು ತಿರುಗಾಡುವುದರಲ್ಲಿ ಮನಸ್ಸುಳ್ಳವರು ಅಂಗಡಿ ಬೀದಿಗಳಲ್ಲಿ ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಔತಣ ಪ್ರಶಸ್ತಗಳಲ್ಲಿ ಪ್ರಥಮ ಸ್ಥಾನ, ಇವುಗಳಲ್ಲಿ ಇಷ್ಟವುಳ್ಳವರು ಆಗಿದ್ದಾರೆ. ಅವರು ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಇಂಥವರು ಹೆಚ್ಚಾದ ದಂಡನೆಯನ್ನು ಹೊಂದುವರು ಅಂದರು. ನಿಜವಾಗಲು ಪ್ರಿಯರೇ, ನಿಲುವಂಗಿಗಳನ್ನು ತೊಟ್ಟುಕೊಳ್ಳುವರು. ಇವರು ನಾವು ಅಭಿಷೇಕಿಸಲ್ಪಟ್ಟವರು, ನಾವು ಅಭಿಷೇಕಿಸಲ್ಪಟ್ಟವರು, ನಾವು ರೆವರೆಂಡ್ ಆಗಿದ್ದೀವಿ ಅಂತೇಳಿ ಒಬ್ಬರ ಮೂಲಕವಾಗಿ ಅಭಿಷೇಕವನ್ನು ಹೊಂದಿ ನಟನೆಗಾಗಿ ಮತ್ತೊಂದು ಸಲ 45ನೇ ವಚನ, ಮತ್ತೊಂದು ಸಲ ಜನರೆಲ್ಲರೂ ಕೇಳುತ್ತಿರುವಲ್ಲಿ, ಸ್ವಾಮಿಯವರು ಜನರೆಲ್ಲರೂ ಕೇಳುತ್ತಿರುವಾಗಲೇ ಈ ಮಾತನ್ನು ಹೇಳಿದನು. ಏನಂತೇಳಿ? ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಶಾಸ್ತ್ರಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ, ಕಳ್ಳ ಬೋಧಕರ ವಿಷಯವಾಗಿ ಎಚ್ಚರಿಕೆಯಾಗಿರ್ರಿ. ಅವರು ನಿಲುವಂಗಿಗಳನ್ನು ತೊಟ್ಟುಕೊಂಡು ತಿರುಗಾಡುವುದರಲ್ಲಿ, ಮನುಷ್ಯರಿಂದ ಅಭಿಷೇಕವನ್ನು ಹೊಂದಿದ್ದೇವೆಂದು ತಿರುಗಾಡುವುದರಲ್ಲಿ ಮನಸ್ಸುಳ್ಳವರು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು. ಅಷ್ಟೇ ಬೇಕು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರ ಮಾಡಬೇಕು. ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠ, ಔತಣ ಪ್ರಶಸ್ತಗಳಲ್ಲಿ ಪ್ರಥಮ ಸ್ಥಾನ, ಇವುಗಳಲ್ಲಿ ಇಷ್ಟವುಳ್ಳವರೇ ಹೊರತು ಅವರು ದೇವರ ಸೇವೆಯನ್ನು ಮಾಡುವುದರಲ್ಲಿ ಅವರು ಇಷ್ಟವುಳ್ಳವರಲ್ಲ. ಆದ ಕಾರಣ ಪ್ರಿಯರೇ, ಅಭಿಷೇಕಿಸಲ್ಪಟ್ಟವರು ಯಾರು ಅಂತಂದ್ರೆ ಪ್ರಿಯರೇ, ಯಾರ್ಯಾರು ಯೇಸು ಕ್ರಿಸ್ತನ ಕಾರ್ಯಗಳನ್ನು ಕಷ್ಟಪಟ್ಟು ಮಾಡುವರು, ಒಂದು ವೇಳೆ ದುಡ್ಡು ಇದ್ರೂ ಕೂಡ, ದುಡ್ಡು ಇಲ್ಲದೆ ಹೋದರೂ ಕೂಡ ದೇವರ ಸೇವೆಯನ್ನು ಮಾಡಬೇಕು ಎಂದು ಆಸಕ್ತಿಯಿಂದ ಯಾರಾದರೂ ದೇವರ ಸೇವೆಗೆ ನೇಮಕವಾಗಿ ಹೋಗುವರು, ಅವರನ್ನ ಸ್ವಾಮಿಯವರು ಏನ್ ಮಾಡ್ತಾನಮ್ಮ? ಅಧಿಕಾರವನ್ನ ಕೊಡ್ತಾನ. ಇಲ್ಲದೆ ಹೋದ್ರೆ ಅಭಿಷೇಕವನ್ನ ಮಾಡುವನು. ಈ ರೀತಿಯಾಗಿ ನಮ್ಮ ಪ್ರಭುವಾಗಿರುವಂತಹ ಸ್ವಾಮಿಯವರ ಮೂಲಕವಾಗಿ ನಾವು ಅಭಿಷೇಕವನ್ನು ಹೊಂದಬೇಕೇ ಹೊರತು ಮನುಷ್ಯರಿಂದ ನಾವು ಅಭಿಷೇಕವನ್ನು ಹೊಂದಿದೀವಿ ಅನ್ನುವಂಥದ್ದು ಮಾತ್ರ ತಪ್ಪು. ಏನ್ರಿ, ಒಂದು ಕಾಲದಲ್ಲಿ ಪ್ರವಾದಿಗಳು ಹಾಗೆ ಹೊಂದಿದ್ರಲ್ಲ, ಒಂದು ಕಾಲದಲ್ಲಿ ಮಹಾಯಾಜಕರಿಂದ ಹೊಂದಿದ್ರಲ್ಲ ಅಂತೇಳಿ ನೀವು ಅನ್ನಬಹುದು. ಆದರೆ ಯಾಜಕರಿಗೂ ಯಾಜಕನಾಗಿರುವಂಥ ಯೇಸು ಕ್ರಿಸ್ತನು, ರಾಜರಿಗೂ ರಾಜನಾಗಿರುವಂಥ ಯೇಸು ಕ್ರಿಸ್ತನು, ಪ್ರವಾದಿಗಳಿಗಿಂತಲೂ ಮಹಾಪ್ರವಾದಿಯಾಗಿರುವ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದಿರುವನು. ಆದ್ದರಿಂದ ಇವತ್ತು ಯಾರು ಆತನಿಲ್ಲದೆ ಅಧಿಕಾರವನ್ನು ಕೊಡುವಂಥ ಅವಸರವೇ ಇಲ್ಲ. ಆತನ ಪಾದ ಸನ್ನಿಧಿಯಲ್ಲಿ ಬಿದ್ದು ಆತನ ಮಾತುಗಳ ಪ್ರಕಾರ ಬದುಕಿ ಆತನಿಗೆ ವಿಧೇಯರಾಗಿ ಜೀವಿಸಿದರೆ ಸಾಕು. ನಮ್ಮ ಪ್ರಭುವಾಗಿರುವಂಥ ಸ್ವಾಮಿಯವರೇ ನಮಗೆ ಅಧಿಕಾರವನ್ನು ಕೊಡುವನು. ಆತನ ಮೂಲಕ ನಾವು ಅಧಿಕಾರವನ್ನು ಪಡೆದುಕೊಂಡು ಸುವಾರ್ತೆಯನ್ನು ಮಾಡಲು ಪ್ರಾರಂಭಿಸೋಣ ಎಂದು ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಭೂಮಿ ಆಕಾಶವನ್ನು, ಭೂಮಿ ಮೇಲಿರುವಂತಹ ಸಮಸ್ತವನ್ನುಂಟು ಮಾಡಿರುವಂತಹ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಈಗೋ ಸ್ವಾಮಿ, ನನ್ನ ಮಕ್ಕಳಾಗಿರುವಂತಹ ನಾವು ದೇವ ಈ ಒಂದು ವಾಕ್ಯವನ್ನು ಕೇಳಿಸಿಕೊಂಡಿರಬಹುದು ಸ್ವಾಮಿ. ನಮ್ಮನ್ನು ಅಭಿಷೇಕ ಮಾಡಿದ್ದೀರಿ ದೇವ. ನಾವು ಕಷ್ಟಪಟ್ಟರೆ ನಮಗೆ ಅಭಿಷೇಕವು ಸಿಗುವುದು. ಒಂದು ವೇಳೆ ನಾವು ಮೈಗಳರಾದರೆ ನಮಗೆ ಅಭಿಷೇಕವು ಸಿಗಲಾರದು ಸ್ವಾಮಿ. ಒಂದು ವೇಳೆ ಮನುಷ್ಯರು ನಮಗೆ ಅಭಿಷೇಕ ಕೊಟ್ಟರು ಕೂಡ ಅದು ವ್ಯರ್ಥ ಎಂಬುದಾಗಿ ನೀವು ಹೇಳಿದ್ದೀರಿ ಕರ್ತನೆ. ಆದರೆ ಸ್ವಾಮಿ, ಮನುಷ್ಯರ ಮೂಲಕವಾಗಿ ನಾವು ಅಭಿಷೇಕವನ್ನು ಹೊಂದದೆ ದೇವ, ನಿಮ್ಮ ಮೂಲಕವಾಗಿಯೇ ನಾವು ಅಭಿಷೇಕವನ್ನು ಹೊಂದಲು ಸಹಾಯ ಮಾಡು. ತಲೆಬಾಗಿರುವಂತ ನನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.